ಭಯೋತ್ಪಾದಕರು ಭೀತಿ ಹುಟ್ಟಿಸಿ ತಮ್ಮ ಬೆಳೆ ಬೇಯಿಸ್ಕೊಳ್ತಿದ್ದಾರೋ ಹಾಗೆ ಈ ಚಾನೆಲ್ಗಳು ಸಹ TRPಗೋಸ್ಕರ ಇಲ್ಲದ ಭೀತಿ ಹುಟ್ಟಿಸ್ತಾರೆ. ಏನ್ ಸಿದ್ದರಾಮಯ್ಯ ಏನು ಹೇಳಿದ್ರು ನನಗೆ ಅನಿವಾರ್ಯ ಅನ್ನಿಸ್ತಿಲ್ಲ. ಯಾಕಾಗಿ ಹೇಳಿದ್ರು ಅವರು? ಅವ್ರ ಮೇಲೆ ಎಷ್ಟು ಬಂತು ಒಬ್ಬ ಅಂತ ಹೇಳಿ ನೀನು. ಈಗ ಬೇರೆ ಮುನೀರ್ ಅಂತ ಒಬ್ಬ ಬಂದಿದ್ದಾನೆ, ಅವನೇ ದೊಡ್ಡ ಭಯೋತ್ಪಾದಕ ಇದ್ದಂಗೆ. ನಾನು ಯಾವಾಗ ಯುದ್ಧ ಬೇಕಾಗಿತ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಆರ್ಮಿ ಹೇಳ್ಬೇಕಾಗಿತ್ತು. ಈಗ ಸ್ಯಾಂಪಲ್ ಕೊಟ್ಟಿದೀವಿ, ನೋಡ್ತಾ ಇರಿ ಮುಂದೆ ಇನ್ನು ಹಲವು ತಿಂಗಳಲ್ಲಿ 6-7 ತಿಂಗಳಲ್ಲಿ ಕಾಶ್ಮೀರ ಹೆಂಗ್ ತಗೋತೀವಿ, ಇಡೀ ಇಂಡಿಯಾನ ಬರ್ನ್ ಮಾಡ್ತೀವಿ. ISI ಖಂಡಿತ ಇದೆ. ಅಲ್ಲಿರೋ ಕೆಲವು ಮಿನಿಸ್ಟರ್ಗಳೇ ಅದು ಹೇಳ್ತಿದ್ದಾರೆ 30 ವರ್ಷದಿಂದ ಯಾವ ರೀತಿ ಅದನ್ನ ಪೋಷಿಸಿದ್ದೀವಿ ನಾವು ಅಂತ. ನಾವಿವತ್ತು ಯುದ್ಧಕ್ಕೆ ಹೋದ್ರೆ ನಮಗೆ ಸಾಟಿ ಎಲ್ಲ ಅದು. ಮತ್ತೆ ನಾವು ಈ ಗಾಬರಿ ಆಗ್ಬೇಕಾಗಿಲ್ಲ, ಚೈನಾ ಬಂದ್ಬಿಡುತ್ತೆ ಅವ್ರ ಸಪೋರ್ಟ್ ಯಾರ್ಯಾರೋ ಬರ್ತಾರೆ ಅಂತ. ಚೈನಾ ಇವ್ರು ಯಾರು ಕೂಡ ಇವತ್ತು ಯುದ್ಧ ಬಯಸ್ತಾ ಇರಲ್ಲ. ದೇಶ ಅಂದ್ರೆ ಬರೀ ನನ್ನ ಪಾರ್ಟಿ ಅಲ್ಲ, ಇಲ್ಲಿರೋ 30-35% ಜನ ಅಲ್ಲ, 140 ಕೋಟಿ. ಯುದ್ಧಕ್ಕೆ ನಾವು ಹೋದ್ರೆ 140 ಕೋಟಿ ಜನರ ಬದುಕು ಏರುಪೇರು ಆಗ್ಬಿಡುತ್ತೆ. ಭದ್ರತಾ ವೈಫಲ್ಯ ಅಲ್ಲ, ಅಲ್ಲಿ ಬಂದು ಮಾಡಲ್ಲ. ಇದನ್ನ ನಮ್ಮ ಭದ್ರತಾ ಪಡೆಗಳು ಖಂಡಿತ ಅನ್ಕೊಂಡಿರಲಿಲ್ಲ. ಆರಾಮಾಗಿ ಇರಬಿಟ್ಟಿದ್ರು, ಆರಾಮಾಗಿದ್ರು. ಆದ್ರೆ ಇಂಡಸ್ ರಿವರ್ ಬಗ್ಗೆ ಮಾಡಿರೋದು ಬಹಳ ದೊಡ್ಡದು. ಅಟ್ ದ ಸೇಮ್ ಟೈಮ್ ಇಷ್ಟಲ್ಲೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಖಂಡಿತ ಆಗುತ್ತೆ. ಪ್ರಧಾನಮಂತ್ರಿ ಯಾಕೆ ಬರಲಿಲ್ಲ ಅಂತ ಏನೇನೋ ಕಾರಣಗಳಿರ್ತಾವಲ್ಲಿ, ಅಥವಾ ಸ್ಪಾಟ್ಗೆ ಯಾಕೆ ಹೋಗ್ಲಿಲ್ಲ ಬೇಡ. ಆದ್ರೆ ಅವ್ರ ಜವಾಬ್ದಾರಿಯಿಂದ ಅವತ್ತಿಂದ ಮಾತನಾಡ್ತಾ ಇದಾರೆ. ಮತ್ತು ಆ ಸಿಟ್ಟು ಇಲ್ಲಿ ಕೋಜಿ ರೂಮ್ನಲ್ಲಿ ಕುತ್ಕೊಂಡು ಯಾರು ಆಂಕರ್ಗಳು ಹೇಳ್ತಾವೋ ಅಷ್ಟು ಅವ್ರಿಗೂ ಇದೆ. ನಾವು ಕಾಂಗ್ರೆಸ್ ಕಡೆನೋ ಇವ್ರ ಕಡೆನೋ ಅಥವಾ ಎರಡೂ ಅಲ್ಲದೆ ಬೇರೆ ಕಡೆನೋ ಅದರ ಸಮಯ ಅಲ್ಲ ಈಗ. ಈಗ ಬೇಕಾಗಿರೋದಂದ್ರೆ ನಮ್ಮ ಸ್ವಾಸ್ಥ್ಯ ಕಾಪಾಡ್ಕೋಬೇಕು ನಾವು. ಸ್ನೇಹಿತರೆ, ನೋಡ್ತಾ ಇದ್ದೀರಿ ಏನೇನಾಗ್ತಾ ಇದೆ, ನೋಡ್ತಾ ಇದ್ದೀರಿ. ಇಡೀ ದೇಶವನ್ನ ದಿಕ್ಕುಗೆಡಿಸುವಂತಹ ಕಂಗೆಡಿಸುವಂತಹ ಘಟನೆ ನಡೀತು ಪಹಲ್ಗಾಮ್ನಲ್ಲಿ. 26 ಭಾರತೀಯರನ್ನ ಟೆರರಿಸ್ಟ್ಗಳು, ಭಯೋತ್ಪಾದಕರು ಕೊಂದಿದ್ದಾರೆ. ಆ ಕೊಲ್ಲಬೇಕಾದ್ರೆ ಈ ತಿಮ್ಮಾಪುರ ಈ ಮಿನಿಸ್ಟರ್ಗಳು ಏನೇ ಬೇಜವಾಬ್ದಾರಿಯಿಂದ ಮಾತಾಡ್ಲಿ ಅವರು ಹೇಳಿ ಮಾಡಿದ್ದಾರೆ. ಹಿಂದೂಗಳ ಅಲ್ವಾ ಕನ್ಫರ್ಮ್ ಮಾಡ್ಕೊಂಡು ಮಾಡಿದ್ದಾರೆ. ಅವರನ್ನ ಪ್ರತಿರೋಧ ವ್ಯಕ್ತಪಡಿಸಿದ 2 ಮುಸ್ಲಿಮರಿಗೂ ಹೊಡೆದಿದ್ದಾರೆ. ಯಾಕೆ ಅವರು ಹೇಳಿದ್ದಾರೆ? ಧರ್ಮ ಬಂದಿಲ್ಲ ಅರ್ಥ ಇಲ್ಲ. ಕಾರಣ ಏನು ಅಂದ್ರೆ ಅವ್ರಿಗಿರೋದು ಭಯೋತ್ಪಾದಕರ ಉದ್ದೇಶ ಎದ್ದು ಕಾಣುತ್ತೆ. ಬರೀ ಭೀತಿ ಹುಟ್ಟಿಸೋದು ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಮುಸ್ಲಿಮರ ಬಗ್ಗೆ ಇವರು ಎದ್ದು ಸೆಟದ ನಿಲ್ಲಲಿ, ಹಿಂದೂಗಳು ಅವರು ಕ್ರೋಧಗೊಳ್ಳಲಿ, ಎಲ್ಲ ಕಡೆ ಸಣ್ಣ ಪ್ರಮಾಣದ ಗಲಾಟೆಗಳು ಶುರುವಾಗಲಿ, ದೊಡ್ಡ ಸಿಟಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಲಿ. ಆ ಮತೀಯ ಬಾಂಧವ್ಯ ಇದೆಯಲ್ಲ, ಆ ಮತೀಯ ಇದರಲ್ಲಿ ಹೊಂದ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಹೊರ್ತ ಕೊಡೋಣ ಅಂದ್ರೆ ಇಡೀ ದೇಶವನ್ನ ವೀಕ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ. ಈಗ ಅವ್ರು ಹೇಳಿದ್ರು ಅಂದ ತಕ್ಷಣ ನೀನು ಹಿಂದೂನ ಅಂತ ಕೇಳಿ ಮಾಡಿದಾನೆ ಭಯೋತ್ಪಾದಕ ಅಂದ ತಕ್ಷಣ ಇಲ್ಲಿದಾರಲ್ಲ ನಮ್ಮ ಶಿವಾಜಿನಗರದಲ್ಲೋ ಇಲ್ಲೋ ಡೆಲ್ಲಿನಲ್ಲೋ ಬಾಂಬೆನಲ್ಲೋ ಕೇರಳದಲ್ಲೋ ಇರೋ ಮುಸ್ಲಿಮ್ರ ಕೆಲಸ ಮಾಡಿದ್ದಾರೆ ಅಂತ ಅರ್ಥನ? ವೈರಿ ದೇಶಗಳೇ ಮಾಡಿಸಿರೋದು. ಅದಕ್ಕೆ ಏನು ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ತುಂಬಾ ಗಂಭೀರವಾಗಿ ಕೊಟ್ಟಿದ್ದಾರೆ ನಮ್ಮವರು. ಎಷ್ಟು ಗಂಭೀರವಾಗಿ ಕೊಡಬೇಕೋ ಅಷ್ಟು ಗಂಭೀರವಾಗಿ ಕೊಟ್ಟಿದ್ದಾರೆ. ಅದರಲ್ಲೂ ಆ ನೀರು, ಇಂಡಸ್ ರಿವರ್ ನೀರಿನ ಬಗ್ಗೆ ಇದೆಯಲ್ಲ, ಅದು ಬಹಳ ಗಂಭೀರವಾದ ವಿಷಯ. ಈಗ ದೊಡ್ಡದಾಗಿ ಉಟ್ಕೊಂಡಿರೋದು ಒಂದು ಯುದ್ಧ. ಒಂದು ಕಾಲದಲ್ಲಿ ಇದು ಬರದೇ ಇದ್ದಾಗ, ಈ ಚಾನೆಲ್ಗಳು, ಇವು ಆನ್ಲೈನ್ಗಳು ಇವೆಲ್ಲ ಬರದೇ ಇದ್ದಾಗ, ಈ ಸಾಫ್ಟ್ವೇರ್ ಇಲ್ಲದೆ ಇದ್ದಾಗ ಬರೀ ಪ್ರಿಂಟಿಂಗ್ ಮಾತ್ರ ಇತ್ತಲ್ಲ, ಅವತ್ತು ಬಹಳ ಜವಾಬ್ದಾರಿ ಇರ್ತಿತ್ತು. ಯುದ್ಧ ಅನಿವಾರ್ಯವೇ, ಯುದ್ಧ ಬೇಕೇ ಬೇಡವೇ ಚರ್ಚೆಗಳಿರ್ತಿತ್ತು. ಬುದ್ಧಿವಂತಗಳು ಭಾಗವಹಿಸ್ತಾ ಇದ್ರು. ಈಗ ಆ ರೀತಿ ಇಲ್ಲ. ಭಯೋತ್ಪಾದಕರು ಭೀತಿ ಹುಟ್ಟಿಸಿ ತಮ್ಮ ಬೆಳೆ ಬೇಯಿಸ್ಕೊಳ್ತಿದ್ದಾರೋ ಹಾಗೆ ಈ ಚಾನೆಲ್ಗಳು ಸಹ TRPಗೋಸ್ಕರ ಇಲ್ಲದ ಭೀತಿ ಹುಟ್ಟಿಸ್ತಾರೆ. ಅವ್ರ ಮೇಲೆ ಯುದ್ಧ ಮಾಡಿದ್ರೆ ನಾವು ಮುಳುಗೋಗ್ತೀವಿ. ಏನ್ ಸಿದ್ದರಾಮಯ್ಯ ಏನು ಹೇಳಿದ್ರು ನನಗೆ ಅನಿವಾರ್ಯ ಅನ್ನಿಸ್ತಿಲ್ಲ. ನೆಕ್ಸ್ಟ್ ಬಿಡಿ, ಶಾಂತಿ ಬೇಕು ಅದು ಇದು ಪಕ್ಕ ಇಡೋಣ. ಯಾಕಾಗಿ ಹೇಳಿದ್ರು ಅವರು? ಅವ್ರ ಮೇಲೆ ಎಷ್ಟು ಬಂತು ಒಬ್ಬ ಅಂತ ಹೇಳಿ ನೀನು ಅಲ್ಲೂ MLA ಆಗಬೇಕು, ನೀನು ಅಲ್ಲೂ ಜಮೀನ್ ತಗೋಬೇಕು, ನೀನು ಅಲ್ಲೂ ಇದು ಮಾಡ್ಬೇಕು. ಏನ್ ಅಸಹ್ಯ ಇರಲ್ಲ. ಯಾಕೆ ಸಿದ್ದರಾಮಯ್ಯ ಹೇಳಿದ್ದನ್ನ ಒಪ್ತೀನಿ. ನಾನು ಕಾಂಗ್ರೆಸ್ ಪರ ಇವತ್ತು ಯಾವ ಪೊಲಿಟಿಕಲ್ ಪಾರ್ಟಿ ಅವರನ್ನು ಅಲ್ಲ, ಕಾಂಗ್ರೆಸ್ ಮೊದಲೇ ಅಲ್ಲ. ಕಾಂಗ್ರೆಸ್ ಸರಿ ಇದ್ದಿದ್ರೆ ದೇಶ ಹೋಗೋ ರೀತಿನೇ ಬೇರೆ ಇರ್ತಿತ್ತು. ಇವತ್ತು ಈ ಸಮಸ್ಯೆಗಳು ಬಹಳ ಕಡಿಮೆ ಇರ್ತಿದ್ದು. ಆದರೆ ಸಿದ್ದರಾಮಯ್ಯ ಹೇಳಿದ್ದನ್ನ ನಾವು ಒಪ್ಕೊಳ್ಳೋದು ಕಾರಣ ಏನು ಅಂದ್ರೆ, ಅವ್ರು ಮುಖ್ಯಮಂತ್ರಿ ಅಂತ ಅಲ್ಲ, ನನ್ನ ರೀತಿಯ ಕುಟುಂಬದಿಂದ ಅವ್ರಿಗೆ ಗೊತ್ತಿದೆ ಯುದ್ಧ ಅಂದ್ರೇನು. ಎಲ್ಲೋ ಯುದ್ಧ ಅಂದಾಗ ಅಲ್ಲಿ ಬಾರ್ಡರ್ ನಡೆಯೋದಲ್ಲ, ಇಲ್ಲಿ ಹೇಗೆ ನರಳಿಬಿಡ್ತಾರೆ. 1973 ವಾರ್ನಲ್ಲಿ 1 ವರ್ಷ ಹೇಗೆ ನರಳಿದ್ರು ಜನಗಳು ಅದೆಲ್ಲ ಗೊತ್ತಿದೆ ಅವ್ರಿಗೆ. ನನಗೆ ಗೊತ್ತಿದೆ, ನಾನು ಚಿಕ್ಕವನು ಆದ್ರೂ ನನಗೆ ಗೊತ್ತಿದೆ. ಇಷ್ಟೆಷ್ಟು ನರಳಿಬಿಟ್ರು ಜನಗಳು. ರಾತ್ರಿ ಹೊತ್ತು ಎಲೆಕ್ಟ್ರಿಸಿಟಿ ಇರಬಾರ್ದು, ಊಟ ಕಡಿಮೆ ಮಾಡಬೇಕು, ಬಹಳ ಇದಾಗಿ ತಗೋಬೇಕು, ಆದಷ್ಟು ಮಿಲಿಟರಿ ಮೇಂಟೈನ್ ಮಾಡಬೇಕು. ಇವತ್ತಿನ ಯುದ್ಧ ಏನಾಗ್ತದೆ? ನಲ್ಗಿ ಹೋಗ್ತಾವ ದೇಶಗಳು. ಅವರು ಪಾಕಿಸ್ತಾನ ಈಗಾಗಲೇ ಎಷ್ಟು ನರಳಬೇಕೋ, ಬೆಂದು ಹೋಗ್ಬೇಕೋ ಅಷ್ಟು ಬೆಂದೋಗಿದೆ ಮತ್ತು ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿದೆ.
ಆ ಘನತೆನೇ ದೇಶ ಅನ್ನೋ ಘನತೆನೇ ಕಳ್ಕೊಂಡ್ಬಿಟ್ಟಿದೆ. ಅದನ್ನ ಯಾರೂ ಸಹ ಗಂಭೀರವಾಗಿ ತಗೊಳಕ್ಕಾಗಲ್ಲ ಅನ್ನೋಷ್ಟು ಘನತೆ ಕಳ್ಕೊಂಡ್ಬಿಟ್ಟಿದೆ. ಈ ಕ್ಷಣದವರೆಗೂ ನಾವು ನಮ್ಮ ದೇಶದಲ್ಲಿ ಏನೇ ಮಾತಾಡ್ಲಿ, ಯಾವುದೇ ಕೋಮುವಾದ ಅಂತ ಹೇಳಿ, ಭ್ರಷ್ಟಾಚಾರ ಅಂತ ಹೇಳಿ, ನಮ್ಗೇ ಗೊತ್ತಿಲ್ಲದ ಹಾಗೆ ಇಲ್ಲಿ ಡೆಮಾಕ್ರಸಿ ಬಲವಾಗಿ ಬೇರೂರ್ಬಿಟ್ಟಿದೆ. ಅಲ್ಲಿ ಎಲ್ಲಿದೆ ಅಲ್ಲಿ? ಯಾವಾಗ ಬೇಕಾದರೂ ಆ ದೇಶದಲ್ಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ನ ಕಿತ್ತೆಸಿಬಹುದು, ಮಿಲಿಟರಿ ತಗೋಬಹುದು. ಈಗ ಬೇರೆ ಮುನೀರ್ ಅಂತ ಒಬ್ಬ ಬಂದಿದ್ದಾನೆ, ಅವನೇ ದೊಡ್ಡ ಭಯೋತ್ಪಾದಕ ಇದ್ದಂಗಿದಾನ. ಅವ್ನು ಮಾತಾಡೋ ರೀತಿ, ಹಿಂದೆ ಇದ್ದವರು ಮುಷರಫ್ ಇರ್ಬೋದು, ಬೇರೆ ಎಲ್ಲ ಇರ್ಬೋದು, ಬಹಳ ಮಾಡರ್ನ್ ಇದಕ್ಕೆ ತೆರ್ಕೊಂಡಿದ್ರು. ಅವರು ಆಧುನಿಕವಾಗಿದ್ರು, ಅವರು ಮುಸ್ಲಿಮರಾಗಿದ್ರು. ಆದರೆ ಇಸ್ಲಾಂ ಭಯೋತ್ಪಾದಕ ಆಗಲಿ ಮೂಲಭೂತವಾದಿ ಆಗಲಿ ಆಗಿರಲಿಲ್ಲ. ಇವನು ಪಕ್ಕಾ ಮೂಲಭೂತವಾದಿ. ಯಾಕೆ ಅನಿವಾರ್ಯ ಅಲ್ಲ ಅಂತ ಹೇಳಿರ್ತಾರೆ ಸಿದ್ದರಾಮಯ್ಯ. ಯುದ್ಧ ಬೇಕೇ ಇತ್ತು, ಈಗ ನನ್ನ ಅಭಿಪ್ರಾಯ ಮೇಲೆ ಹೇಳ್ತೀನಿ. ಆದರೆ ಯಾವಾಗ ಯುದ್ಧ ಬೇಕಾಗಿತ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಆರ್ಮಿ ಹೇಳ್ಬೇಕಾಗಿತ್ತು. ಈಗ ಸ್ಯಾಂಪಲ್ ಕೊಟ್ಟಿದ್ದೀವಿ, ನೋಡ್ತಾ ಇರಿ. ಮುಂದೆ ಇನ್ನು ಹಲವು ತಿಂಗಳಲ್ಲಿ 6-7 ತಿಂಗಳಲ್ಲಿ ಕಾಶ್ಮೀರ ಹೆಂಗೆ ತಗೋತೀವಿ, ಇಡೀ ಇಂಡಿಯಾನ ಬರ್ನ್ ಮಾಡ್ತೀವಿ, ಬೆಂಕಿ ಹತ್ತಿಸ್ತೀವಿ ಅಂತ ಹೇಳಿದ್ರೆ ನಮ್ಗಿಷ್ಟ ಆಗಲಿ ಇಲ್ಲದೆ ಹೋಗ್ಲಿ, ಅಲ್ಲಿ ಸಾಮಾನ್ಯ ಜನ ನರಳಿದೆ ಹೋಗ್ಲಿ, ನಾವು ಎಷ್ಟು ಬೇಕಾದ್ರೂ ನಾಶ ಆಗಲಿ, ತೊಂದರೆಗೆ ಸಿಗಲಿ, ನಾವು ಯುದ್ಧ ಮಾಡಲೇಬೇಕಾಗಿತ್ತು. ಆದರೆ ಇವತ್ತು ಅವ್ರು ಹೇಳ್ತಿರೋದೇನು, ಯಾರಾದರೂ ಬೇರೆ ದೇಶಗಳ ಕೈಲಿ ತನಿಖೆ ಮಾಡಿಸಿ, ನ್ಯೂಟ್ರಲ್ ದೇಶಗಳ ಕೈಲಿ ತನಿಖೆ ಮಾಡಿಸಿ, ನಮ್ಮ ತಪ್ಪಿದ್ರೆ ನಾವು ಒಪ್ಕೊಳ್ತೀವಿ, ನೀವು ಏನು ಬೇಕಾದ್ರೆ ಹೇಳಿ, ನಾವಿಲ್ಲ. ಅವರಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ರಾಜಕಾರಣಿಗಳು ಇದಾರೋ ಇಲ್ಲೋ, ISI ಖಂಡಿತ ಇದೆ. ಅಲ್ಲಿರೋ ಕೆಲವು ಮಿನಿಸ್ಟರ್ಗಳೇ ಅದು ಹೇಳ್ತಿದ್ದಾರೆ, 30 ವರ್ಷದಿಂದ ಯಾವ ರೀತಿ ಅದನ್ನ ಪೋಷಿಸಿದ್ದೀವಿ ನಾವು ಅಂತ. ಅದೇ ರೀತಿ ಕೇವಲ 3 ತಿಂಗಳಿಂದ ಬಲೂಚಿಸ್ತಾನದಲ್ಲಿ, ನಿಮಗೆ ಬೇರೆಯವ್ರಿಗೆ ಗೊತ್ತಿರೋದಿಲ್ಲ, ಇಲ್ಲಿ AC ರೂಮ್ನಲ್ಲಿ ಕೂತ್ಕೊಂಡು ಮಾತಾಡ್ತಿದಾರಲ್ಲ ಆ್ಯಂಕರ್ಗಳು, ಇವರು ಚಾನೆಲ್ಗಳು, ಅವ್ರಿಗೆ ಗೊತ್ತಿಲ್ವಾ? ಬಲೂಚಿಸ್ತಾನದಲ್ಲಿ ಒಂದು ಇಡೀ ಟ್ರೈನನ್ನು 3 ದಿನ ಇಟ್ಕೊಳ್ತಾರೆ. ಭದ್ರತಾ ಪಡೆಗಳು ತುಂಬಾ ಸಾಯ್ತಾರೆ, ಟೆರರಿಸ್ಟ್ಗಳು ಅವ್ಗಳು ಕಮ್ಮಿ ಸಾಯ್ತಾರೆ. ಆಗ ಅಲ್ಲಿ ಬಂದಿದ್ದೇನು, ಆ ಇಂಗ್ಲಿಷ್ ಪೇಪರ್ಗಳಲ್ಲಿ ಬರ್ತಾ ಇದ್ದಿದ್ದೇನು, ಆಫ್ಘಾನಿಸ್ತಾನ ಭಯೋತ್ಪಾದಕರು ಮಾಡಿದ್ದಾರೆ, ಬೆಂಬಲ ಕೊಟ್ಟಿರೋದು ಇಂಡಿಯಾ. ಆದರೆ ಅಲ್ಲಿರೋ ಜನ ಇಂಡಿಯಾ ಮೇಲೆ ಯುದ್ಧ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಸಣ್ಣ ದೇಶ ಅದು. ನಾವಿವತ್ತು ಯುದ್ಧಕ್ಕೆ ಹೋದ್ರೆ ನಮಗೆ ಸಾಟಿ ಎಲ್ಲ ಅದು. ಮತ್ತು ನಾವು ಈ ಗಾಬರಿ ಆಗಬೇಕಾಗಿಲ್ಲ, ಚೈನಾ ಬಂದ್ಬಿಡುತ್ತೆ, ಅವ್ರ ಸಪೋರ್ಟ್ ಯಾರ್ಯಾರೋ ಬರ್ತಾರೆ ಅಂತ. ಚೈನಾ ಇವ್ರು ಯಾರೂ ಕೂಡ ಇವತ್ತು ಯುದ್ಧ ಬಯಸ್ತಾ ಇರಲ್ಲ. ಈಗ ಸಿದ್ದರಾಮಯ್ಯನ ಬಿಟ್ಬಿಡಿ, ಮೋದಿ ಅವರು ಐಡಿಯಾಲಜಿಕಲ್ ಆಗಿ ಹೇಳೋದಾದ್ರೆ, ನಾನು ಖಂಡಿತ ಆ ಪಕ್ಷದ ಬಗ್ಗೆ ಅಷ್ಟು ಒಲವಿಲ್ಲ. ನನಗೆ ಸೈದ್ಧಾಂತಿಕವಾಗಿ ನನಗಷ್ಟು ಒಲವಿಲ್ಲ. ಆದರೆ ಅಲ್ಲಿ ಕೂತಿದಾರಲ್ಲ ಮನುಷ್ಯ, ಆ ಮನುಷ್ಯ ಏನು ನಿರ್ಧಾರ ತಗೋಬಹುದು ಅಂತ ಆಲೋಚನೆ ಮಾಡೋಷ್ಟು ಸ್ಪಷ್ಟತೆ ಇದೆ. ಅವ್ರಿಗೆ ಗೊತ್ತು, ದೇಶ ಅಂದರೆ ಬರೀ ನನ್ನ ಪಾರ್ಟಿ ಅಲ್ಲ, ಇಲ್ಲಿರೋ 30-35% ಜನ ಅಲ್ಲ, 140 ಕೋಟಿ. ಯುದ್ಧಕ್ಕೆ ನಾವು ಹೋದರೆ 140 ಕೋಟಿ ಜನರ ಬದುಕು ಏರುಪೇರು ಆಗ್ಬಿಡುತ್ತೆ. ಸಿಗಬಾರ್ದ ಕಷ್ಟಕ್ಕೆ ಸಿಕ್ಬಿಡ್ತಾರೆ. ಕೇವಲ 2-3 ತಿಂಗಳು ಸಾಂಪ್ರದಾಯಿಕ ಯುದ್ಧ ನಡೆದುಬಿಟ್ರೆ ತಿರುಗಿ ನಾವು ಲೆವೆಲ್ಗೆ ಬರಬೇಕಾದ್ರೆ ಎಷ್ಟು ವರ್ಷ ಬೇಕಾಗತ್ತೆ? ಹೋಗ್ಲಿ ಬಿಡಿ, 1-2 ದಶಕ. ಏನು ನಾನ್ಸೆನ್ಸ್ ಅದು. ಅವ್ರಿಗೆ ಗೊತ್ತು, ಈ ಮಾತಾಡ್ತಿದಾರಲ್ಲ ಅವ್ರು ಯುದ್ಧಕ್ಕೆ ಹೋಗಲ್ಲ, ಅವ್ರ ಮನೆಯವ್ರು ಹೋಗಲ್ಲ, ಅವರ ಇದಕ್ಕೆ ಕೂಡ ಹೋಗಲ್ಲ, ಇದನ್ನು ಬಳಸ್ಕೊಂಡು TRP ಹೆಂಗೆ ತಗೋಬೇಕು. ಈಗ ನನಗೆ ಯುದ್ಧ ಖಂಡಿತ ಇಷ್ಟ ಇಲ್ಲ. ಯಾಕೆ? ನಾನು ಹೋಗ್ತೀನಿ ಯುದ್ಧಕ್ಕೆ, ನಾನು ಕರೀತಾರ? ನನ್ನ ಏಜಿಗೆ ಕರೆಯಲ್ಲ. ನನ್ನ ಮಕ್ಳು ಹೋಗ್ತಾರಾ? ಇಲ್ಲ. ನನ್ನ ಮೊಮ್ಮಕ್ಳು ಹೋಗ್ತಾರಾ? ಇಲ್ಲ. ಹಾಗಾದ್ರೆ ನನಗೆ ಹೇಳಿ ಅಂತಾನ? ಯುದ್ಧ ಬೇಡ, ಪಾಕಿಸ್ತಾನ ಮೇಲೆ ಹೇಳಿ. ಇವ್ರು ಹೇಳೋದು ನೋಡಿ, ಹೇಳಿ ಸಿದ್ದರಾಮಯ್ಯ. ಏನು ನಾನ್ಸೆನ್ಸ್ ಅದು? ಸಿದ್ದರಾಮಯ್ಯ ಹೋಗ್ಬೇಕಾ? ಯತೀಂದ್ರ ಹೋಗ್ಬೇಕಾ? ಅಥವಾ DK ಶಿವಕುಮಾರ್ ಹೋಗ್ಬೇಕಾ? ಅಲ್ಲಿ 1,30,00,000 ಯೋಧರು ಇದ್ದಾರೆ. ಆ ಯೋಧರುಗಳು ನಮ್ಮಂಥ ಕುಟುಂಬಗಳಿಂದನೇ ಬಂದಿರೋದು. ಅವರು ಸಾಮಾನ್ಯ ಕುಟುಂಬಗಳಿಂದ. ಅವರು ಹೋಗಿ ಆ ಸೈನ್ಯ ಸೇರಿದ್ರು ಅಂತ ಹೇಳ ನೀನು ಸಾಯಿಸು ಅಷ್ಟೇ ಅಲ್ಲ, ನೂರಾರು ರೀತಿಯ ಶಿಸ್ತಿನಿಂದ ದೇಶನ ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಯೋಧ ಅಂದ ತಕ್ಷಣ ಅವನು ಹೋಗಿ ಇದ್ದಲ್ಲಿ ಸಾಯ್ಬೇಕು ಅಥವಾ ಸಾಯಿಸಬೇಕು ಅಂತ ಅನ್ಕೋಬೇಡಿ. ಒಳಗಡೆ ಕೂಡ ನಮ್ಮ ನೆಮ್ಮದಿಯಿಂದ ಇರೋದಕ್ಕೆ ಅವ್ರದೇ ರೀತಿ ನಮ್ಮನ್ನು ಕಾಪಾಡ್ತಾ ಇರ್ತಾರೆ. ಯುದ್ಧ ಅಂತ ಹೇಳೋದು ಬಹಳ ಸುಲಭ, ಅದು ಯುದ್ಧಕ್ಕೆ ಹೋದ್ಮೇಲೆ ಏನು ಬೇಕಾದ್ರೂ ಆಗಬಹುದು. ಆದರೆ ಇವತ್ತು ನಾವೆಲ್ಲ 135 ಕೋಟಿ ಜನ ಹೇಳಿದ್ರು ಮೋದಿಯವರು ಹೋಗಲ್ಲ. ಫಸ್ಟ್ ಅದನ್ನ ನೋಡಿ. ಈ BJP ಅವ್ರು ಮಾತಾಡ್ತಿದಾರಲ್ಲ, ಆ MP ಗಳು, ಲೀಡರ್ಗಳು, ಪಾಕಿಸ್ತಾನ ಸಾಬ್ರಿಗೆ ಬುದ್ಧಿ. ಏನು ಸಾಬ್ರಿಗೆ ಬುದ್ಧಿ ಕಲಿಸ್ತೀರಪ್ಪ? ಅಲ್ಲಿ ಪಾಕಿಸ್ತಾನದಲ್ಲಿ ಯಾರೋ ಅಂಗಡಿ ಮಾಡಿ ಇಟ್ಕೊಂಡಿರೋನು, ಆಟೋ ಓಡಿಸ್ತಾ ಇರೋನು, ಮೇಸ್ಟ್ರು, ಇವ್ರುಗಳು ಮಾಡ್ತಾರ. ISI ಮಿಲಿಟರಿ ಅವ್ರು ಉತ್ತರ ಕೊಡೋದು ಅಷ್ಟೇ. ಇಲ್ಲಿರೋರು ಯಾರು ಕೊಡೋದಿಲ್ಲ. ಅಥವಾ ಇಲ್ಲಿರೋ ಎಲ್ಲ ಹಿಂದೂಗಳು ಹೋಗ್ತಾರ ಅಲ್ಲಿ ಬಾರ್ಡರ್ಗೆ, ಈ MP ಗಳು ಹೋಗ್ತಾರ, ಅಲ್ಲಿ ನಿಂತ್ಕೊಂಡು ಅಟ್ಲೀಸ್ಟ್ ನೀರು ಕೊಡ್ತಾರ ಸೈನಿಕರಿಗೆ. ಏನು ನಾನ್ಸೆನ್ಸ್ ಇವು? ಯುದ್ಧ ಅಂದ್ರೆ ಏನು ಅಂದ್ಕೊಂಡಿದ್ದೀರಿ? ಇದಾಗಬಾರ್ದಾಗಿತ್ತು. 2 ವರ್ಷದ ಹಿಂದೆ ನನ್ನ ಮಗಳು ಮತ್ತು ಮೊಮ್ಮಗ, ಒಬ್ಬಳೇ ಮಗಳು ನನಗೆ, ಒಬ್ಬ ಮೊಮ್ಮಗ, ಆ ಇಬ್ಬರೂ ಸಹ ಅಲ್ಲಿ ಹೋಗಿರ್ತಾರೆ. ಅಲ್ಲಿಗೆ ಅದೇ ಸಮಯದಲ್ಲಿ ಬಚ್ಚನ್ ಮಗ, ಸೊಸೆ, ಮೊಮ್ಮಗೂ ಹೋಗಿರುತ್ತೆ. ನನ್ನ ಮೊಮ್ಮಗ, ಇವರು ಹೋಗಿರ್ತಾರೆ. ಪಹಲ್ಗಾಮಿಂದ ನನಗೆ ಫೋನ್ ಮಾಡ್ತಾರೆ ಮತ್ತು ವಿಡಿಯೋಗಳು ತೋರಿಸ್ತಾರೆ.
ಅಲ್ಲಿ ಹೆಚ್ಚು ಕಮ್ಮಿ ಬೆಳಿಗ್ಗೆ ಹೋದವರು ಸಾಯಂಕಾಲ 6 ಗಂಟೆವರೆಗೂ ಇರ್ತಾರೆ, 10ರಿಂದ 6. ಅವತ್ತೇನೆ ಅಲ್ಲಿ ಭದ್ರತಾ ಪಡೆಗಳಿರಲಿಲ್ಲ. ಅದು ಭದ್ರತಾ ವೈಫಲ್ಯ ಅಂದ್ಕೊಂಡಿದ್ದೀರಾ? ನೋ, ಭದ್ರತಾ ವೈಫಲ್ಯ ಅಲ್ಲ. ಅಲ್ಲಿ ಬಂದು ಮಾಡಲ್ಲ. ಇಲ್ಲ ಅಮರನಾಥ್ ಯಾತ್ರಿಗಳು ಹೊಡಿತಾರೆ ಅಥವಾ ಬಾರ್ಡರ್ನಲ್ಲಿ ಹೊಡಿತಾರೆ. ಈ ಪ್ರಕ್ಷುಬ್ಧತೆ ಇದ್ದೇ ಇರುತ್ತೆ. 5 ವರ್ಷಕ್ಕೊಂದ್ಸರಿ ಆಗಲಿ 10 ವರ್ಷಕ್ಕೊಂದ್ಸರಿ ಇರುತ್ತೆ. ಅದ್ರ ಬಗ್ಗೆ ಎಚ್ಚರವಾಗಿರ್ಬೇಕು. ಇದನ್ನ ನಮ್ಮ ಭದ್ರತಾ ಪಡೆಗಳು ಖಂಡಿತ ಅಂದ್ಕೊಂಡಿರಲಿಲ್ಲ. ಆರಾಮಾಗಿ ಬಿಟ್ಟಿದ್ರು, ಆರಾಮಾಗಿದ್ರು. ಲಕ್ಷಾಂತರ ಜನ ಹೋಗಿ ಬರ್ತಿದ್ದಾರೆ ವರ್ಷಕ್ಕೆ. ಆದರೆ ಇದು ಸಡನ್ ಆಗಿ ಆಯ್ತು. ಇದು ವೈಫಲ್ಯ ಅಲ್ಲ, ಇನ್ನು ಕೇರ್ ತಗೊಳ್ತಾರೆ. ಇದನ್ನ ಭದ್ರತಾ ವೈಫಲ್ಯ ಅಂತ ಕಾಂಗ್ರೆಸ್ನವ್ರು ಮಾತಾಡಿದ್ರೆ ನಂಗೆ ನಗು ಬರುತ್ತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಡೈಲಿ ಈಗ ನಾನು ಇದ್ದಕ್ಕಿದ್ದಂಗೆ ಹೋಗ್ತೀನಿ ಒಂದು ವಾರದ ನಂತರ, ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನೀವು ಒಂದು ವಾರ ಮುಂಚೆ ಬರಬೇಕಾಗಿತ್ತು. ಇಲ್ಲ ನಿಮಗೆ ಕ್ಯಾನ್ಸರ್ ಸೆಲ್ಗಳು ಶುರು ಆಗ್ಬಿಟ್ಟಿದೆ, 1 ತಿಂಗಳು ಮುಂಚೆ ಬರಬೇಕಾಗಿತ್ತು. ಅವ್ರು ಹೇಗೆ ಹೇಳ್ತಾರೆ ಅಂದರೆ, 2 ದಿನಕ್ಕೊಂದ್ಸರಿ ಚೆಕ್ ಮಾಡಿಸೋದೇ ನನ್ನ ಕೆಲಸ ಆಗಬೇಕಾಗಿತ್ತು. ಯಾರನ್ನೇ ಕೇಳಿ, ಯಾರೇ ಹೋದರೂ ಡಾಕ್ಟರ್ಗಳು ಹೇಳೋ ರೀತಿ ಹೇಗಿದೆ, ನೀವು ಮೊದಲೇ ಬರಬೇಕಾಗಿತ್ತು. ಅಂದರೆ ಪ್ರತಿದಿನ ನಾವು ಇವತ್ತು ನನಗೆ ಏನಾಗಿದೆಯೋ, ನನ್ನ ಆರೋಗ್ಯ ಏರುಪೇರು ಆಗ್ಬೋದೇನೋ ಚೆಕ್ ಮಾಡಿಸ್ತಾ ಇರಬೇಕು. ತುಂಬ ಅಂದರೆ ವಾರಕ್ಕೊಂದ್ಸಲ ಚೆಕ್ ಮಾಡಿಸ್ಬೇಕು. ಆ ರೀತಿ ಆಗಲ್ಲ. ನಾನು ಓಡಾಡ್ತಾ ಇರೋದು ನನಗೆ ಗೊತ್ತಿದೆ, ನಾನು ಆರಾಮಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನಾನು ಇನ್ನೂ ಸ್ವಲ್ಪ ದಿನ ನನಗೆ ಸಮಸ್ಯೆ ಆಗಲ್ಲ ಅಂತ ಗೊತ್ತಿರುತ್ತೆ. ವರ್ಷಾನುಗಟ್ಟಲೆ ಆಗಲ್ಲ ಅಂತ ಇರುತ್ತೆ. ಆ ನಂಬಿಕೆಯಲ್ಲೇ ಜೀವನ ಹೋಗೋದು. ಅಲ್ಲಿ ಹೋಗಿದೆ, ಇದಾಗಬಾರ್ದಾಗಿ. ಯಾವ ಕಾರಣಕ್ಕೂ ಹಿಂದೆ ಆಗಿರೋ ಎಲ್ಲದಕ್ಕಿಂತಲೂ ಭೀಕರ ಈ ಸರಿ ಆಗಿರೋದು. ಅವ್ರ ಹೆಂಡತಿ ಮಕ್ಕಳು ಎದುರಿಗೆ ಗಂಡೀರು ಹೊಡೆಯೋದು, ಅದು ಎಷ್ಟು ಇದಾಗತ್ತೆ ಅಂದರೆ, ಎಲ್ಲರೂ ಇದಿಲ್ಲ, ಅದು 100% ನನಗೂ ಇದೆ. ಇಲ್ಲಿ ಮಾತಾಡ್ತಿದಾರಲ್ಲ, ಕೋಸಿ ರೂಮಲ್ಲಿ ಕುತ್ಕೊಂಡು ಯುದ್ಧ ಅಂತ, ಅವರ 1000ದಷ್ಟು ಸಿಟ್ಟಿದೆ. ಹಾಗಂತೇಳಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕ್ಬಿಟ್ರೆ, ಪಾಕಿಸ್ತಾನಕ್ಕೆ ನಾವು ಅಲ್ಲಿರೋ ಸೈನಿಕರನ್ನ ಹೊಡೆದಾಕ್ಬಿಟ್ರೆ ಸ್ಟಾಪ್ ಆಗುತ್ತಾ? ಇನ್ನೂ ಹೆಚ್ಚಿಗೆ ಆಗುತ್ತೆ. ನಾವು ಮಾಡಬೇಕಾಗಿರೋದು ಒಂದೇ, ಇನ್ನು ಮುಂದೆ ಯಾವತ್ತೂ ಸಹ ಆ ರೀತಿ ಆಗಬಾರ್ದು. ಅಮೆರಿಕ ನೋಡಿ, ಹೋದ ಒಂದು 25 ವರ್ಷದಿಂದ ಆದಮೇಲೆ ಮತ್ತೊಂದು ಆಗಕ್ಕೆ ಬಿಟ್ಟಿಲ್ಲ. ಅವರು ಅಷ್ಟು ಕೇರ್ ತೊಗೊಂಡಿದ್ದಾರೆ. ನಾವು ಆ ಕೇರಲ್ಲಿ ಇರಲೇಬೇಕು. ಇದು ಅನಿವಾರ್ಯ. ನಾವು ನಮ್ಮ ಆರೋಗ್ಯ ಹೇಗೆ ಉಳಿಸ್ಕೊಳ್ಳೋದಕ್ಕೆ ನಾವು ದಿನ ನೋಡ್ಕೊಳ್ತಾ ಇರಬೇಕು ನಮ್ಮನ್ನು ನಾವು. ಅದೇ ರೀತಿ ಈ ಭದ್ರತಾ ಪಡೆಗಳು ಮತ್ತು ಸರ್ಕಾರಗಳು ಎಲ್ಲಿ ಆಗಬಹುದು, ಅದು ಸೆನ್ಸಿಟಿವ್ ಜಾಗಗಳು ಎಲ್ಲೆಲ್ಲಿದೆ ಅಂತ ಕಡೆ ನೋಡ್ತಾ ಇರಬೇಕಾಗತ್ತೆ. ದಯವಿಟ್ಟು ಯಾವ ಕಾರಣಕ್ಕೂ ಯುದ್ಧ ಅದು ಧೀರತನ, ನಾವೆಲ್ಲ ಧೀರರು, ನಾವು ಹೇಳಿಗಳಲ್ಲ ಯುದ್ಧ. ನೀವು ಅಲ್ಲಿ ಹೋಗಾಗಿರೇ ಹೇಳ್ತಿದ್ದೇನೆ ನಾನು, ನೀವು ಧೀರರು ಅಂತ. ಬಿಡಿ ಇದನ್ನೆಲ್ಲ. ಅಟ್ಲೀಸ್ಟ್ ಆ ಫಿಟ್ನೆಸ್ ಆಗಿ ಕಾಣ್ತಾ ಇದು ಹೇಳ್ತಾ ಇರೋದನ್ನ. ಮತ್ತು ಕೆಲವು ಚಾನೆಲ್ಗಳಿದ್ದಾರೆ, ಇಂಗ್ಲೀಷ್ ಚಾನೆಲ್ಗಳು, ಅವರು ವೆಪನ್ ಬ್ರೋಕರ್ಗಳು. ದೇ ಆರ್ ಆಲ್ ವೆಪನ್ ಬ್ರೋಕರ್ಸ್. ಇದು ಗೊತ್ತಿಲ್ವಾ? ಕನ್ನಡ ಚಾನೆಲ್ಗಳಿಗೆ ಬೇರೆ ಚಾನೆಲ್ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಅವ್ರಿಗೆ ಯುದ್ಧಗಳಾಗ್ಬಿಟ್ರೆ ಅವ್ರ ಕಡೆಯಿಂದ ಒಂದು 3-4 ಸಾವಿರ ಕೋಟಿ ತೊಗೊಂಡ್ರೆ ಶಸ್ತ್ರಾಸ್ತ್ರಗಳನ್ನ, ಅವ್ರಿಗೂ 1,000 ಕೋಟಿ ಸಿಗುತ್ತೆ. ಆ ಥರ ಇರೋದು ಓಪನ್ ಆಗಿ ಎಲ್ಲರೂ ಗೊತ್ತಿದೆ. ಅವರಂತೂ ಯುದ್ಧದ ಬಗ್ಗೆ ಹೇಗೆ ಹೇಳ್ತಾರೆ ಅಂದರೆ, ಬೆಳಗ್ಗೆನೇ ಹೋಗಿ ಯುದ್ಧಕ್ಕೆ ಅಂತ. ಬಟ್ ನಾವೇನೂ ಮಾಡೋದಿಲ್ವಾ? ಒಂದು ಈ ನೀರು ಬಗ್ಗೆ ಶುರು ಮಾಡಿರೋದು, ಅದು ಬಿಡಿ, ಬಾರ್ಡರ್ ಕ್ಲೋಸ್ ಮಾಡಿರೋದೆಲ್ಲ ದೊಡ್ಡದಲ್ಲ. ಆದರೆ ಇಂಡಸ್ ರಿವರ್ ಬಗ್ಗೆ ಮಾಡಿರೋದು ಭಾಳ ದೊಡ್ಡದು. ಅಟ್ ದ ಸೇಮ್ ಟೈಮ್ ಇಷ್ಟಲ್ಲೇ ಒಂದು ಸರ್ಜಿಕಲ್ ಸ್ಟ್ರೈಕ್ ಖಂಡಿತ ಆಗುತ್ತೆ. ಅಲ್ಲಿ ಆ ಚೀಫ್ ಇದಾನಲ್ಲ, ಆರ್ಮಿ ಚೀಫ್, ಡರ್ಟಿ ಫೆಲೋ, ಕೊಳಕ. ಯಾವ ಮೂಲಭೂತವಾದಿನೂ ಅವನಷ್ಟು ಕೊಳಕ ಅಲ್ಲ. ಅವನು ಎಸ್ಕೇಪ್ ಆಗಿದ್ದಾನೆ. ಈಗ ನ್ಯೂಸ್ ಇರೋದೇನೆಂದರೆ, ಇದು ಪಾಕಿಸ್ತಾನ ಬಿಟ್ಟು ಲಂಡನ್ನಲ್ಲಿದ್ದಾನೆ. ಕಾರಣ ಏನು? ಇವತ್ತು ತಾಂತ್ರಿಕ ಸಾಧನಗಳು ಎಷ್ಟು ಜೋರಾಗಿವೆ ಅಂದರೆ, ಇರಾನ್ನಲ್ಲಿ ಒಬ್ಬನು ಹೊಡಿತಾರೆ, ಯಾರು ಇಸ್ರೇಲ್, ಅವ್ರ ಮೇಲೆ ದೂರದಲ್ಲಿ ಕೂತ್ಕೊಂಡು ಹೊಡಿತಾರೆ. 4 ಮಹಡಿಗಳ ಒಂದು ಕಟ್ಟಡದಲ್ಲಿ ಅವನು 3ನೇ ಮಹಡಿಲಿರ್ತಾನೆ. ಕೆಳಗಡೆ 2 ಮಹಡಿಗೆ ಏನಾಗಲ್ಲ, ಮೇಲ್ಗಡೆ ಮಹಡಿಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅವನಿಗೆ ಅವನ ಜೊತೆಲಿದ್ದ 4 ಜನ ಹೊಡಿತಾರೆ. ಆ ಭಯ ಆತನಿಗೂ ಬಂದಿರುತ್ತೆ. ಆ್ಯಂಡ್ ಇಂಡಿಯಾ ಈಸ್ ಡೆಫಿನೆಟ್ಲಿ ಕೇಪಬಲ್. ಇದಕ್ಕೆ ಬೈ ಇಸ್ರೇಲು, ಅಮೇರಿಕಾ, ಚೈನಾ ಅಂತಲ್ಲ, ಅಷ್ಟು ಕೆಪಾಸಿಟಿ ಎಲ್ರಿಗೂ ಬಂದುಬಿಟ್ಟಿದೆ. ಆ ರಿಸ್ಕನ್ನು ಪಾಕಿಸ್ತಾನ ಖಂಡಿತ ತೊಗೊಳಕ್ಕಾಗೋದೇ ಇಲ್ಲ. ಅದನ್ನು ಯಾಕೆಂದ್ರೆ ನುಗ್ಗಿ ಬಿದ್ದೇ ಬೀಳ್ತೀವಿ. ಬಿದ್ದಾಗ ಅದು ಸಂಪೂರ್ಣ ನಾಶ ಆಗುತ್ತೆ. ನಾವು ಸಿಗಬಾರ್ದ ತೊಂದರೆಗೆ ಸಿಗ್ತೀವಿ. ಈ ಹಂತದಲ್ಲಿ ನಾವು ಮಾಡ್ತಾ ಇದ್ದೀವಲ್ಲ, ನಾವು ಮಾಡೋದಿರಲಿ, ಮೋದಿಯವರು ಇರಲಿ, ಶಾ ಇರಲಿ, BJP ಇರಲಿ, ಸರ್ವಪಕ್ಷ ಸಭೆ ಯಾಕೆ ಕರೆದಿದ್ದಾರೆ? ಅಲ್ಲಿ ಯಾವ ಕಾರಣಕ್ಕೆ ಅವ್ರು ಬರಲಿಲ್ಲ, ಅದ್ರ ಬಗ್ಗೆ ನಾವು ಹೆಚ್ಚು ಮಾತನಾಡೋದು ಬೇಡ. ಪ್ರಧಾನಮಂತ್ರಿ ಯಾಕೆ ಬರಲಿಲ್ಲ ಅಂತ ಏನೇನೋ ಕಾರಣಗಳಿರ್ತಾವಲ್ಲಿ. ಅಥವಾ ಸ್ಪಾಟ್ಗೆ ಯಾಕೆ ಹೋಗಲಿಲ್ಲ, ಬೇಡ. ಆದರೆ ಅವ್ರ ಜವಾಬ್ದಾರಿಯಿಂದ ಅವತ್ತಿಂದ ಮಾತನಾಡ್ತಾ ಇದ್ದಾರೆ. ಮತ್ತು ಆ ಸಿಟ್ಟು ಇಲ್ಲಿ ಕೋಸಿ ರೂಮ್ನಲ್ಲಿ ಕೂತ್ಕೊಂಡು ಯಾರು ಆ್ಯಂಕರ್ಗಳು ಹೇಳ್ತಾವೋ ಅಷ್ಟು ಅವ್ರಿಗೂ ಇದೆ. ಯಾಕೆ ಸೌದಿ ಅರೇಬಿಯಾಗೆ ಹೋಗಿ ಆ ಮುಸ್ಲಿಂ ಇವರು ಅವ್ರನ್ನ ಹೇಗೆ ಅಪ್ಕೊಳ್ತಾರೆ ಅಂತ ಹೇಳಿದ್ರೆ, ಆ ಜಾಗಕ್ಕೆ ಸೇರಿದ ಹಿರಿಯ ಏನೋ ಅನ್ನೋ ರೀತಿಯಲ್ಲಿ, ಆ ಸ್ಥಳಕ್ಕೆ ಸೇರಿದವರೇನೋ ಅನ್ನೋ ರೀತಿ ಪ್ರಧಾನಿನ ಟ್ರೀಟ್ ಮಾಡಿದ್ದಾರೆ. ಸೊ ಈಗ ನಾವು ಕಾಂಗ್ರೆಸ್ ಕಡೆನೋ ಇವ್ರ ಕಡೆನೋ ಅಥವಾ ಅವೆರಡೂ ಅಲ್ಲದೆ ಬೇರೆ ಕಡೆನೋ ಅದರ ಸಮಯ ಅಲ್ಲ. ಈಗ ಬೇಕಾಗಿರೋದಂದ್ರೆ ನಮ್ಮ ಸ್ವಾಸ್ಥ್ಯ ಕಾಪಾಡ್ಕೋಬೇಕು ನಾವು. ನನಗಿಲ್ಲಿ ಬಿದ್ದಿದೆ, ಎಲ್ಲಿಂದೋ ಬಂದು ಮರದಿಂದ ಬಂದು ಒಂದು ದೊಡ್ಡ ಇದು ಬಿದ್ದುಬಿಟ್ಟಿದೆ ಇಲ್ಲಿ.
ಅದು ಬೇರೆಯವರಿಗೆ ಬೀಳದ ಹಾಗೆ ನಾವು ನೋಡ್ಕೋಬೇಕು. ಮತ್ತೆ ಯುದ್ಧ ಯಾವ ಕಾರಣಕ್ಕೂ ಆಗಲ್ಲ. ನಾವು ಹೇಳಿದ್ರು ಆಗಲ್ಲ, ಇವರೆಲ್ಲ ಕಿರ್ಚಿದ್ರು ಆಗಲ್ಲ. ಯಾಕೆ ನಾನು ಹೇಳಿದ್ನಲ್ಲ, ಅವ್ರ ಜವಾಬ್ದಾರಿ ಅವ್ರಿಗೆ ಗೊತ್ತಿದೆ. ಮತ್ತು ಆ ಒತ್ತಡಗಳು ಬೇರೆ ಇರ್ತವೆ, ಪ್ರೆಷರ್ ಇರ್ತವೆ. ಮತ್ತು ಏನೇ ಚೈನಾ ನಾವು ದ್ವೇಷ ನಮಗಿದೆ, ಅವ್ರ ನಡುವೆ ಶತ್ರು ಅಂತ ಅಂದ್ಕೊಂಡ್ರು ಈ ವಿಷಯದಲ್ಲಿ ಖಂಡಿತ ಎನ್ಕರೇಜ್ ಮಾಡೋಕ್ಕೆ ಹೋಗಲ್ಲ ಯಾರನ್ನು. ಈಗ ನಡೀತಾ ಇದೆಯಲ್ಲ ಗಾಜಾ ಇಸ್ರೇಲ್ ಮತ್ತು ಆ ರಷ್ಯಾ ಯುದ್ಧ ಯುಕ್ರೇನ್, ಅದರಲ್ಲಿ ಎಷ್ಟು ತತ್ತರಿಸಿ ಹೋಗಿದೆ ಪ್ರಪಂಚ. ಅದು ಆಳಿಂದ್ರಿ ಇದು ಗೊತ್ತಾಗೋದಿಲ್ಲ, ಆದರೆ ಆಳದಲ್ಲಿ ತುಂಬ ತತ್ತರಿಸಿ ಹೋಗ್ಬಿಟ್ಟಿದೆ ಎಲ್ಲ. ಸೊ ಖಂಡಿತ ಆಗಲ್ಲ ಮತ್ತು ಆಗಬಾರ್ದು. ಇದನ್ನ ಹೇಳ್ತಾ ನಾನು ಹೇಳ್ತಾ ಇದ್ದೀನಲ್ಲಪ್ಪ, ಅಂಕರ್ಗಳ ಹೇಳಿ ತಂದಿಂದ ಹೇಳ್ತಾ ಇಲ್ಲ, ಧೀರತನದಿಂದ ಹೇಳ್ತಾ ಇದ್ದೀನಿ. ಯುದ್ಧ ಮಾಡಿ ಅಂತ ಹೇಳೋದು ಇದೆಯಲ್ಲ, ಯಾವನೋ ಹೋಗ್ಲಿ, ಅವ್ನು ಇವನ ಮೇಲೆ ಹೊಡಲಿ, ಇವ್ನು ಅವ್ನು ಸಾಯಿಸ್ಲಿ, ಇವ್ನು ಸಾಯಿಸ್ಲಿ ಅನ್ನೋದು ಅದು ಹೇಳಿತನ. ಬೇಡ ಅಂತ ಹೇಳಿದಿದೆಯಲ್ಲ, ಇಟ್ ನೀಡ್ಸ್ ಗಟ್ಸ್. ಯಾವ ಕಾರಣಕ್ಕೂ ಯುದ್ಧ ಆಗಲ್ಲ ಮತ್ತು ಆಗಬಾರ್ದು. ನಮಸ್ಕಾರ.